ನಮಸ್ಕಾರ. ವಿಲ್ ಸ್ಟಾರ್ಟ್ ಫ್ರಮ್ ಸ್ಟಾರ್ಟಿಂಗ್. ಎಲ್ಲರಿಗೂ ಆಲ್ ಟಿಕೆಟ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಆಲ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ NVS ವೆಬ್ಸೈಟಲ್ಲಿ ನೀವು ಅಲ್ಲಿ ಹೋಗಿ ನಿಮ್ದು ರಿಜಿಸ್ಟರ್ ನಂಬರ್ ಇರುತ್ತೆ. ಈ ರಿಜಿಸ್ಟರ್ ನಂಬರ್ ನೀವು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರಲ್ಲ, ಅವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಆ ನಂಬರ್ನ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದರೆ ನಿಮಗೆ ಆಲ್ ಟಿಕೆಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಲ್ಲೂ ನಿಮಗೆ ಆಲ್ ಟಿಕೆಟ್ ನಿಮಗೆ ಗೊತ್ತಿಲ್ಲ ತೊಗೊಳೋದು ಅಂದರೆ ನಿಮ್ಮ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ನ ಕೇಳಿದ್ರು ಅಲ್ಲೂ ಒಂದು ಆಲ್ ಟಿಕೆಟ್ ಬಂದಿರುತ್ತೆ. ಅಲ್ಲೂ ನಿಮಗೆ ಸಿಗ್ತಾ ಇಲ್ಲ ಅಂದರೆ BO ಆಫೀಸಲ್ಲಿ ಹೋಗಿ ಕೇಳಿದ್ರು ಕೂಡ ಅಲ್ಲೂ ಆಲ್ ಟಿಕೆಟ್ ಕೊಡ್ತಾರೆ. ಸೊ ನಿಮಗೆ ಆಲ್ ಟಿಕೆಟ್ ಸಿಗಿರುತ್ತೆ. ಸೊ ನೀವು ಇವಾಗ ತೊಗೊಂಡಿದ್ರೆ ಚೆನ್ನಾಗಿರುತ್ತೆ. ಸೊ ಒನ್ ಡೇ ಬಿಫೋರ್ ಇವಾಗಲೇ ನೈಟ್ ನೋಡ್ಕೊಳ್ರಿ ನಿಮಗೆ ಪ್ಲೇಸ್ ಎಲ್ಲಿ ಬಿದ್ದಿದೆ ಅಂತ. ಇಲ್ಲಿ ಕೊಟ್ಟವ್ರೆ ಎಕ್ಸಾಮ್ ಸೆಂಟರ್ ವಿತ್ ನೇಮ್. ಸೊ ಇಲ್ಲಿ ನೇಮ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಒಂದ್ಸಲಿ ಫಸ್ಟಿಗೆ ಕನ್ಫರ್ಮ್ ಮಾಡ್ಕೊಳ್ರಿ. ಒಬ್ರಿಗೆ ತುಂಬ ದೂರ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಅಂತ ಗೊತ್ತಾಗಲ್ಲ. ಇವತ್ತೇ ಅಡ್ರೆಸ್ನ ತಿಳ್ಕೊಳ್ರಿ. ಸೊ ನೀವು ಅಲ್ಲಿಗೆ ಹೋಗಿ ಬೆಳಿಗ್ಗೆ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಓಕೆ. ಸೊ ನಿಮಗೆ ಎಕ್ಸಾಮ್ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ನಾನು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್? ಮತ್ತು ಎಕ್ಸಾಮ್ ಟ್ರಿಕ್ಸು, ಎಕ್ಸಾಮ್ನ ಬರೆಯೋದಕ್ಕೆ ಸ್ವಲ್ಪ ಟ್ರಿಕ್ಸ್ ಮತ್ತು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಒನ್ನು ಇದರಲ್ಲಿ ರೋಲ್ ನಂಬರ್ ಇದೆ, ಎಲ್ಲನೂ ಇದೆ. ಸೊ ಫಸ್ಟು ಎಕ್ಸಾಮ್ ಸೆಂಟ್ರನ್ನ ಚೆಕ್ ಮಾಡ್ಕೊಳ್ರಿ. ಎಕ್ಸಾಮ್ ಸೆಂಟ್ರಿಗೆ ಹೋಗ್ರಿ. ಸೊ ಎಕ್ಸಾಮ್ ಬಂದುಬಿಟ್ಟು ನಾಳೆ 11:30 ಸ್ಟಾರ್ಟ್ ಆಗುತ್ತೆ. ಫ್ರಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆಗೆ? 11:30 ಟು ನಿಮಗೆ ಎಕ್ಸಾಮು 1:30 ತನಕ ಇರುತ್ತೆ. ಓಕೆ. ಸೊ ರಿಪೋರ್ಟಿಂಗ್ ಟೈಮ್ ಎಷ್ಟು? ರಿಪೋರ್ಟಿಂಗ್ ಟೈಮ್ ಅಂದರೆ ನೀವು ಅಲ್ಲಿ ಇರಬೇಕು. ಅಲ್ಲಿದ್ದು ಆ 10:30 ನೀವು ಅಲ್ಲಿ ರಿಪೋರ್ಟ್ ಆಗಬೇಕು. 10:30 ನೀನು ಕ್ಲೋಸ್ ಮಾಡ್ತಾರೆ. ರಿಪೋರ್ಟಿಂಗ್ ಟೈಮ್ ಇದು. ಸೊ ರಿಪೋರ್ಟಿಂಗ್ ಟೈಮ್ ಮೀನ್ಸ್ ಯಾರನ್ನೂ ಅಲೌ ಮಾಡಲ್ಲ. ಅಲ್ಲೇನು ಕಾಂಪೌಂಡ್ ಇರುತ್ತಾ ಕ್ಲೋಸ್ ಮಾಡ್ತಾರೆ. ಎಲ್ಲ ಪೇರೆಂಟ್ಸ್ನ ಹೊರಗೆ ದಬ್ತಾರೆ. ಸೊ ನೀವು ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗಬೇಕು? ನೀವು ಅಲ್ಲಿ 10ಗೆ ರೀಚ್ ಆಗಿರಬೇಕು. 10ಗೆ ರೀಚಾಗಿ ಕೂತ್ಕೊಂಡಿರ್ಬೇಕು. ಒಬ್ರದ್ದು ಇಲ್ಲಿ ಜೂನಿಯರ್ ಕಾಲೇಜ್ ಅಥವಾ ಜೂನಿಯರ್ ಅಂತ ಏನಾದ್ರು ಬಂದಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಒಂದೇ ಊರಲ್ಲಿ ಎರಡೆರಡು ಕಾಲೇಜ್ ಇರ್ತವೆ, ಒಂದೊಂದು ಸೇಮ್ ನೇಮ್ ಇರ್ತವೆ. ಅದಕ್ಕೆ ಫಸ್ಟಿಗೆ ಕನ್ಫರ್ಮ್ ಮಾಡಿಕೊಡ್ರಿ. ಇಲ್ಲಿ ಕೆಳಗಡೆ ಫುಲ್ ಅಡ್ರೆಸ್ ಕೊಟ್ಟಿರ್ತಾರೆ, ಆಯಿತಾ? ವಿತ್ ಪಿನ್ ನಂಬರು ಫುಲ್ ಅಡ್ರೆಸ್ ಕೊಟ್ಟಿರ್ತಾರೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ನೀವು ಅಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿ ಗೋಡೆ ಮೇಲಾಗಲಿ ಅಥವಾ ಸ್ಟಾರ್ಟಿಂಗಲ್ಲೇ ಎಲ್ಲ ಕಡೆಯೂ ಮೆಸ್ಸಿರ್ತಾರೆ. ವಿತ್ತು ಆಲ್ ಟಿಕೆಟ್ ನಂಬರು, ರೂಮ್ ನಂಬರು ಮೆಸ್ಸಿರ್ತಾರೆ. ಸೊ ನಿಮ್ಮ ಆಲ್ ಟಿಕೆಟ್ ನಂಬರ್ ಇದೆಯಲ್ಲ, ಇದು ರಿಜಿಸ್ಟರ್ ನಂಬರ್. ಕನ್ಫ್ಯೂಸ್ ಆಗಿಬಿಡ್ರಿ. ರೋಲ್ ನಂಬರ್ ಕೆಳಗಡೆ ಇದೆ. ಸೊ 2, 4, 6, 7 6 ಡಿಜಿಟ್ ನಂಬರ್ ಇರ್ತವೆ. 6 ಡಿಜಿಟ್ ನಂಬರ್ ನೋಡಿಕೊಂಡು ನೀವು ಆ ರೂಮ್ ನಂಬರ್ ಹಾಕಿರ್ತಾರೆ, ಆ ರೂಮ್ ನಂಬರ್ ಹತ್ರ ಹೋಗಬೇಕು. ಆ ರೂಮ್ ನಂಬರ್ ಮುಂದೆನೂ ಕೂಡ ಇನ್ನೊಂದು ಪೇಸ್ಟ್ ಹಾಕಿರ್ತಾರೆ. ಸೊ ದಟ್ ನೀವು ಕನ್ಫ್ಯೂಸ್ ಏನಾರು ಆದರೆ ಅಲ್ಲಿ ನೋಡ್ಕೊಳ್ಳಿ ಅಂತ. ಆ ರೂಮ್ ನಂಬರ್ ಮುಂದೆ ಈ ಥರ ಒಂದು ಪೇಪರ್ ಹಾಕಿರ್ತಾರೆ. ಆ ಪೇಪರಲ್ಲಿ ಚೆಕ್ ಮಾಡ್ಕೊಳ್ರಿ. ನಿಮ್ಮ ರೂಮ್ ನಂಬರಲ್ಲಿ ನಿಮ್ಮ ನಂಬರ್ ಇದೆಯಾ? ಇದ್ದರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದರೆ ಅಲ್ಲೊಬ್ಬರು ಎಲ್ಲ ರೂಮಲ್ಲೂ ಒಬ್ಬರು ಇನ್ವಿಜಿಲೇಷನ್ ಅಂತ ಇರ್ತಾರೆ. ಅವ್ರಿಗೆ ಹೇಳಿ ನನ್ನ ರೋಲ್ ನಂಬರ್ ತಪ್ಪಾಗಿದೆ ಅಂತ. ಬಟ್ ನಿಮಗೆಲ್ಲ ಅವರೇ ಗೈಡ್ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ರೂಮ್ ತನಕ ಹೋದರೆ ಸಾಕು, ಅವರೇ ಕುಂದ್ರಿಸ್ತಾರೆ, ಅದನ್ನೆಲ್ಲ ನೋಡ್ಕೊತಾರೆ. ಸೊ ನೀವು ನಾಳೆ ಎಷ್ಟು ಗಂಟೆಗೆ ರೀಚ್ ಆಗಬೇಕು? 10 ಗಂಟೆಗೆ ಅಲ್ಲಿ ಇರಬೇಕು. 10 ಗಂಟೆ ಆದರೂ ಕೂಡ ನೀವು ಹುಡುಕ್ತಾ ಇದ್ದೀರಾ ಎಕ್ಸಾಮ್ ಸೆಂಟರ್ನ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಇವಾಗಲೇ ಹುಡುಕ್ಬಿಟ್ಟು ನಾಳೆ 10 ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗಬೇಕು. ಸೊ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗೇ ತಿನ್ಕೊಂಡು ಹೋಗ್ಬಿಡ್ರಿ. ಯಾಕೆಂದರೆ ಎಕ್ಸಾಮು 1:30 ತನಕ ನಡೆಯುತ್ತೆ. ಕ್ಲಿಯರಾ? ಇದು ಎಕ್ಸಾಮಿಗೆ ಬೇಕಾಗಿದ್ದು. ಸೊ ಒಳಗಡೆ ಏನು ತಗೊಂಡು ಹೋಗಬೇಕು? ನಿಮ್ಮದು ಹಾಲ್ ಟಿಕೆಟ್ ಒಂದು ಇರಬೇಕು, ಒಂದು ID ಕಾರ್ಡ್ ಇರಬೇಕು. ID ಕಾರ್ಡ್ ಅಂದರೆ ಸ್ಕೂಲ್ ID ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು. ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು, ಡೂಪ್ಲಿಕೇಟ್ ಆಧಾರ್ ಅಲ್ಲ. ಅಥವಾ ನಿಮ್ಮದು ಜೆರಾಕ್ಸ್ ಇದ್ರೂ ಓಕೆ, ಪ್ರಾಬ್ಲಮ್ ಏನಿಲ್ಲ. ಜೆರಾಕ್ಸು ಅಥವಾ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್, ಈ 2 ಆಧಾರ್ ಕಾರ್ಡ್ ತೊಗೊಂಡು ಹೋದರೆ ಏನು ಮಾಡ್ತಾರೆ ಅಂದರೆ ಇಲ್ಲಿರೋ ಫೋಟೋನೋ ಆ ಫೋಟೋನ ಮ್ಯಾಚ್ ಮಾಡ್ತಾರೆ. ನೀವು ಕರೆಕ್ಟಾಗಿದ್ದೀರಾ ಇಲ್ಲ, ಅಥವಾ ನಿನಗೆ ಎಕ್ಸಾಮ್ಗೆ ಯಾರೋ ಬಂದು ಬೇರೆ ಬರೀತಿದಾರಲ್ಲ, ಇದನ್ನೆಲ್ಲರೂ ಚೆಕ್ ಮಾಡ್ತಾರೆ. ಸೊ ಒಂದು ಏನು ತೊಗೊಂಡೋಗ್ಬೇಕು? ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ನೆಕ್ಸ್ಟು ಕ್ಯಾಲ್ಕುಲೇಟ್ರ್ ಅಲೋ ಇಲ್ಲ. ದೆನ್ ಡಿಜಿಟಲ್ ವಾಚ್ ಅಲೋ ಇಲ್ಲ. ಡಿಜಿಟಲ್ ವಾಚ್ ಅಂದರೆ ಇದೆಲ್ಲ ಓಡುತ್ತಲ್ಲ ಹಿಂಗೆ ರೌಂಡಾಗೆ, ಅದು ಅಲೋ ಇಲ್ಲ. ಈ ಥರ ಅನಲಾಗ್ ವಾಚ್ ಅಲೋ ಇದೆ. ಅನಲಾಗ್ ವಾಚ್ ಅಂದರೆ ಮುಳ್ಳಿರುತ್ತಲ್ಲ, ಅದು ಅಲೋ ಇದೆ. ಸೊ ಟೈಮಿಂಗ್ ಪ್ರಾಬ್ಲಮ್ ಇಲ್ಲ. ಅವರೇ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಕೂಡ ಒಂದು ಗಡಿಯಾರ ಇಟ್ಟಿರ್ತಾರೆ ದೊಡ್ಡದು. ಸೊ ನಿಮ್ಗೆ ತಗೊಂಡೇ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಕಾಡಿಸ್ಬಿಡ್ರಿ, ವಾಚ್ ಕೊಡಿಸು ಅಂತ. ನೋ ಪ್ರಾಬ್ಲಮ್. ಅಲ್ಲಿ ವಾಚ್ ಇರುತ್ತೆ, ನೀವು ಹೋಗ್ಬೋದು. ಒಂದು ವಾಟರ್ ಬಾಟ್ಲ್ ತೊಗೊಂಡೋಗಿರಿ. ವಾಟರ್ ಬಾಟ್ಲಲ್ಲಿ ಅಥವಾ ನೀರು ಅವರು ಕೊಡ್ತಾರೆ. ನಿಮಗೆ ಬೇಕಾಗಿದ್ದರೆ ನೀವು ಆ ವಾಟರ್ ಬಾಟ್ಲ್ ತೊಗೊಂಡೋಗಿದ್ರೆ ತೊಗೊಂಡೋಗ್ರಿ. ಅದ್ರ ಮೇಲೆ ಏನು ಬರ್ದಿರಂಗಿಲ್ಲ, ಪ್ಲೇನ್ ವಾಟರ್ ಬಾಟ್ಲ್ ಆಗಿರಬೇಕು. ಕ್ಲಿಯರಾ? ಕ್ಯಾಲ್ಕುಲೇಟ್ರ್ ಅಲೋ ಇಲ್ಲ. ದೆನ್ ಒಂದು ಪೆನ್ಸಿಲ್ಲು, ಒಂದು ಪೆನ್ ಎತ್ಕೊಂಡು ಹೋಗಿರಿ. ಪೆನ್ಸಿಲ್ ಯಾಕೆ, ಪೆನ್ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ. ಪೆನ್ನು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು ಒಳಗೆ ಅಲೋ ಇಲ್ಲ. ಕಾಂಪಸ್ಸು ಯಾವುದೂ ಅಲೋ ಇಲ್ಲ. ಒನ್ಲಿ ಒಂದು ಒಂದು ಪೆನ್ಸಿಲ್ಲು, ಒಂದು ಎರೇಸರು, ಅದು ಎರೇಸರ್ ಮೇಲೆ ಬರೆದಿರುತ್ತಲ್ಲ ಅದು ಅಲೋ ಇಲ್ಲ. ಒಂದು ವೈಟ್ ರಬ್ಬರ್ ಅಥವಾ ವೈಟ್ ಎರೇಸರ್
ಆಮೇಲೆ ಒಂದು ಪೆನ್ಸಿಲ್ಲು, ಒಂದು ಪೆನ್ನು. ಆ ಪೆನ್ನು ಬಾಲ್ ಪಾಯಿಂಟ್ ಪೆನ್ನೇ ಆಗಿರಬೇಕು, ಇಂಕ್ ಆಗಂಗಿರಲ್ಲ, ಗಿಂಕು ಏನು ಆಗಂಗಿರಂಗಿಲ್ಲ. ಇಟ್ ಶುಡ್ ಬಿ ಬಾಲ್ ಪಾಯಿಂಟ್ ಪೆನ್. ಬಾಲ್ ಪಾಯಿಂಟ್ ಪೆನ್ ಅಂದರೆ ಈ ಥರ ನೀವು ರೆಗ್ಯುಲರಾಗಿ ಬರೀತಿರಲ್ಲ, ಈ ಥರ ಪೆನ್ ಆಗಿರಬೇಕು. ಬರೆದ್ರೆ ಇಂಕ್ ಆಗಿರಬಾರ್ದು. ಇಂಕ್ ಪೆನ್ ಬರೀತಾರಲ್ಲ ಅದರ ಬರೋಂಗಿಲ್ಲ, ಜೆಲ್ ಪೆನ್ನಲ್ಲಿ ಬರೋಂಗಿಲ್ಲ, ಇಂಕ್ ಪೆನ್ನೇ ಆಗಿರಬೇಕು. ಬ್ಲ್ಯಾಕ್, ಬ್ಲೂ ಆರ್ ಓಕೆ, ಬಟ್ ಐ ಪ್ರಿಫರ್ ಬ್ಲ್ಯಾಕೇ ತೊಗೊಂಡೋಗಿ. ಸೊ ಯಾಕೆಂದರೆ ಕರೆಕ್ಷನ್ ಯಾರೂ ಮಾಡಲ್ಲ, ನಿಮ್ಮದು OMR ಶೀಟ್ನ ಅಲ್ಲಿ OMR ಮಿಷಿನಲ್ಲಿ ಹಾಕ್ತಾರೆ. ಹಾಗಾಗಿ ಬ್ಲ್ಯಾಕ್ ಪಾಯಿಂಟ್ ಪೆನ್ 2 ತೊಗೊಂಡೋಗ್ರಿ. ಅಕಸ್ಮಾತ್ ಒಂದು ಹತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬ್ಯಾಕಪ್ಪಲ್ಲಿ ಒಂದು ಪೆನ್ ಇರಲಿ, 2 ಪೆನ್ಸ್ ಎತ್ಕೊಂಡು ಹೋಗಿ, ಆಯಿತಾ. ಸೊ ನೆಕ್ಸ್ಟು ಕ್ಯಾಲ್ಕುಲೇಟರ್ ಅಲೋ ಇಲ್ಲ, ಇದೆಲ್ಲ ಆಯಿತಾ. ನೆಕ್ಸ್ಟ್ ಆಧಾರ್ ಕಾರ್ಡ್ ಹೇಳಿದ್ದೀನಿ ನಿಮಗೆ. ಓಕೆ, ದೆನ್ ಇವಾಗ ಅಲ್ಲಿ OMR ಶೀಟ್ ಕೊಟ್ಟಿರ್ತಾರಲ್ಲ ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ದ OMR ಶೀಟ್. ಇದು ನಿಮಗೆ ರಿಪೋರ್ಟಿಂಗ್ ಟೈಮ್ ಇದೇನೋ ಪ್ರಾಬ್ಲಮ್ ಇಲ್ಲ ತಾನೆ, ಎಲ್ಲ ಕ್ಲಿಯರಾ? ಸೊ ಓಕೆ, ಸೊ ಹಿಂಗೆ ನಿಮಗೆ ಈ ಥರ OMR ಶೀಟ್ ಕೊಟ್ಟಿರ್ತಾರೆ. ಇದು OMR ಶೀಟು. OMR ಶೀಟ್ ಕೊಟ್ಟ ತಕ್ಷಣ ನೀವು ಹೌಸದಲ್ಲಿ ಏನೂ ಫಿಲ್ ಮಾಡೋಂಗಿಲ್ಲ. ಅಲ್ಲಿ ಟೀಚರ್ ಇರ್ತಾರೆ, ನಿಮಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತಾರೆ. ನಾನು ಅವಾಗ ಹೇಳಿದ್ನಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗೋದು 11:30ಗೆ, ನೀವು ಒಳಗೆ ಹೋಗ್ಬೇಕಾಗಿದೆ 10:30ಗೆ. 10:30 to 11:30 ತನಕ ಏನು ಮಾಡ್ತಾರೆ? 1 ಅವರು. ಆ 1 ಅವರು ಟೀಚರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಫಿಲ್ ಮಾಡಬೇಕು ಅಂತ. ನಿಮಗೆ ಗೊತ್ತಿಲ್ಲ ಅಂದರೆ ಟೀಚರ್ನ ಕೇಳಿ. ಆದರೆ ಯಾವುದೇ ಕಾರಣಕ್ಕೂ OMR ಶೀಟಲ್ಲಿ ತಪ್ಪು ಮಾಡಬೇಡಿ. ಒಬ್ಬರಿಗೆ ಒಂದೇ OMR ಇರುತ್ತೆ, 2 OMR ಅವ್ರು ಕೊಡಲ್ಲ. ಒಬ್ಬರಿಗೆ ಒಂದೇ OMR ಇರುತ್ತೆ. ಈ OMR ಶೀಟ್ ಮೇಲೆ ಏನಿರುತ್ತಲ್ಲ ನಂಬರು, ಆ ನಂಬರು ಈ OMR ಶೀಟಲ್ಲಿ ಇರ್ತದೆ. ಸೊ ನೀವು ಚೆಕ್ ಮಾಡ್ಕೋಬೇಕಾಗಿದ್ದೇನೆಂದರೆ, ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ನಂಬರ್ ಇರ್ತದೆ ನೋಡಿ, ಸೀರಿಯಲ್ ನಂಬರ್. ಈ ಸೀರಿಯಲ್ ನಂಬರ್ ಯಾವುದು? R. ಈ OMR ಈ ಕ್ವಶನ್ ಪೇಪರ್ ಇರೋ ಇದು ಕೂಡ ಇದು ಏನು ಸೀರಿಯಲ್ ನಂಬರು OMR ಅಲ್ಲಿರೋ ಸೀರಿಯಲ್ ನಂಬರ್ ಸೇಮ್ ಇರಬೇಕು. ಇಲ್ಲಿ A ಇದೆ ಅಂದರೆ ನಿಮಗೆ ಕ್ವಶನ್ ಪೇಪರ್ ಯಾಕೆ ಸಿಕ್ಕಿರಬೇಕು? Aನೇ ಸಿಕ್ಕಿರಬೇಕು. B ಸಿಕ್ಕಿದ್ರೆ Bನೇ ಸಿಕ್ಕಿರಬೇಕು. ಆ ಥರ ಟೋಟಲ್ಲು F ತನಕ ಸಿಗುತ್ತೆ. ಒಂದು ರೂಮಲ್ಲಿ ಒಬ್ಬರಿಗೆ ಒಂದೇ ಸೀರೀಸ್ ಬರುತ್ತೆ, ಅರ್ಥ ಆಗಿದೆಯಾ? ನೀವು ಕಾಪಿ ಹೊಡೆಯೋ ಚಾನ್ಸಸ್ಸೇ ಇರಲ್ಲ. ಸೊ OMR ಶೀಟ್ ಏನಿರುತ್ತಲ್ಲ, OMR ಶೀಟ್ ಇರೋ ಸೀರೀಸಲ್ಲಿ ಆಮೇಲೆ ಇಲ್ಲಿ ಕ್ವಶನ್ ಪೇಪರ್ ಇರೋ ಸೀರೀಸು ಸೇಮ್ ಇರಬೇಕು. ಸೊ OMR ಶೀಟ್ನ ಫಿಲ್ ಮಾಡೋದು ಹೇಗೆ? ಸೊ ಫಸ್ಟಿಗೆ ನಾನು ನಿಮ್ಗೆ ಯಾಕೆ ಪೆನ್ಸಿಲ್ ತಗೊಂಡು ಹೋಗ್ರಿ ಅಂತ ಹೇಳಿದೆ ಅಂದರೆ, ಫಸ್ಟ್ ಮಾರ್ಕ್ ಮಾಡಿಕೊಡ್ರಿ OMR ಶೀಟ್ ಇದರಲ್ಲಿ. ಒಂದ್ಸರಿ ತಪ್ಪಾಯಿತು ಅಂದರೆ OMR ಶೀಟಲ್ಲಿ ಮತ್ತೆ ತಿದ್ದಕ್ಕೆ ಬರಲ್ಲ. ವೈಟ್ನರ್ ಅಲೋ ಇಲ್ಲ, ವೈಟ್ನರ್ ಹಾಕಿ ತಿದ್ದಂಗಿಲ್ಲ. ಸೊ ಇಲ್ಲಿಗೆ ಎಂಟ್ರಿ ಮಾಡ್ತೀಯ ರೋಲ್ ನಂಬರು. ಇಲ್ಲಿ ನನ್ನ ಹತ್ರ ಒಂದು OMR ಶೀಟ್ ಇದೆ. ಸೊ ನಾನು ಇಲ್ಲಿ ಏನಿದೆಯೋ ಅದನ್ನೇ ಎಲ್ಲ ಎಂಟ್ರಿ ಮಾಡ್ಕೊಂತ ಹೋಗ್ತೀನಿ. ಸೊ ಇವ್ನು ರೋಲ್ ನಂಬರ್ ಬಂದುಬಿಟ್ಟು 160545. ನಾನು ಪೆನ್ಸಿಲ್ಲ ಫಸ್ಟ್ ಬರ್ಕೊತೀನಿ ನೀಟಾಗಿ. ಇಲ್ಲಿ ಬರ್ಕೋ, ಎಷ್ಟು ಪೆನ್ಸಿಲಲ್ಲಿ 160 ದೆನ್ 5445 ಆಯಿತಾ. ಪೆನ್ಸಿಲಾಗಿ ಡಾಟ್ ಇಡ್ಕೊ. 1 ಕೆಳಗಡೆ 1 ಎಲ್ಲಿದೆ ಇಲ್ಲಿ ಡಾಟ್, ಚಿಕ್ಕದ ಡಾಟ್ ಇಡ್ಕೊ. ನೆಕ್ಸ್ಟ್ 6 ಕೆಳಗಡೆ 6 ಎಲ್ಲಿದೆ 6 ಇಲ್ಲಿ ಡಾಟ್ ಇಡ್ಕೊ. ದೆನ್ 0 ಕೆಳಗಡೆ 0 ಮೇಲೇನೆ ಇದೆ ಡಾಟ್ ಇಡ್ಕೊ. ನೆಕ್ಸ್ಟ್ 5 ಕೆಳಗಡೆ 5 ಇಲ್ಲಿದೆ ಡಾಟ್ ಇಡ್ಕೊ. 4 ಕೆಳಗಡೆ 4 ಬರಬೇಕು ಡಾಟ್. 4 ಕೆಳಗಡೆ 4 ಡಾಟ್. 5 ಕೆಳಗಡೆ 5 ಡಾಟ್. ಪೆನ್ಸಿಲಾಗಿ ಬರ್ಕೊಂಡೆ ಆಯಿತಾ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಬುಕ್ಲೆಟ್ ನಂಬರು ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಇನ್ವಿಜಿಲೇಟರ್ ಇರ್ತಾರೆ, ಕೇಳಿ ಆಯಿತಾ. ಸೊ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಅಂದರೆ ಇದು ಬುಕ್ಲೆಟ್ ಆಯಿತಾ. ಇದು ಬುಕ್ಲೆಟು. ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಇಲ್ಲಿರುತ್ತೆ. ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಇಲ್ಲಿದೆಯಾ? ಓಕೆ. ಸೊ ನಾನು ಇದನ್ನು ಫಿಲ್ ಮಾಡ್ತೀನಿ, ಅಲ್ಲಿ ಬರಿತೀನಿ ಏನಂತ. ಜೆ ಇಲ್ಲಿ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಬಂದುಬಿಟ್ಟು 10 ನಂಬರ್ ಇಲ್ಲಿ ಹೋಗಿದೆ. ಐ ವಿಲ್ ರೈಟ್ ಹಿಂಗೆ ಬರ್ಕೊತೀನಿ 1 2 4 5 2 3 4 ಹಿಂಗಿದೆ ಅನ್ಕೋ. ಪೆನ್ಸಿಲಲ್ಲಿ ಬರ್ಕೊ, ಮತ್ತೆ ಮಾರ್ಕ್ ಹಾಕೋ. 1ಗೆ 1, 2ಗೆ 2, 4ಗೆ 4, 5ಗೆ 5, 2ಗೆ 2, 1ಗೆ 1 ಡಾಟ್. ಸುಮ್ಮನೆ ಡಾಟ್ ಇಟ್ಕೊಳ್ಳಿ, ಚಿಕ್ಕ ಡಾಟ್ ಆಯಿತಾ. ಇಷ್ಟು ಬರ್ದಾದ್ಮೇಲೆ ನೀವು ಇದನ್ನು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡಿರಿ.
ಬ್ಲ್ಯಾಕ್ ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆನಾ? ನೀಟಾಗಿ ರೌಂಡಾಗಿರಬೇಕು, ಫುಲ್ಲು ಕಂಪ್ಲೀಟಾಗಿ ಕವರ್ ಆಗಬೇಕು. ಅದನ್ನು ಬಿಟ್ಬಿಟ್ಟು ಆ ಸರ್ಕಲಿಂದ ಹೊರಗೋಗೋದು, ಚುಕ್ಕಿ ಇಡೋದು ಹಂಗೆಲ್ಲ ಮಾಡೋಂಗಿಲ್ಲ, ನೀಟಾಗಿ ಕವರ್ ಹಾಕಬೇಕು. ಓಕೆನಾ? ಸೊ ನೆಕ್ಸ್ಟ್ ಇದನ್ನು ನಾನು ಫಿಲ್ ಮಾಡ್ತೀನಿ ಎಲ್ಲ ನೀಟಾಗಿ. ಸೊ ಏನಾದರೂ ಡೌಟ್ ಇದ್ದರೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇನ್ವಿಜಿಲೇಟರ್ನ ಕೇಳ್ರಿ, ಆದರೆ ತಪ್ಪನ್ನ ಎಂಟ್ರಿ ಮಾಡೋಂಗಿಲ್ಲ. ಓಕೆ? ದೆನ್ ಇಲ್ಲಿದೆ ನೇಮ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಹೆಸರು ಬರೀರಿ ಫುಲ್ ಲೆಟ್ರ್, ಕ್ಯಾಪಿಟಲ್ ಲೆಟ್ರಲ್ಲಿ. ಸೊ ದುಷ್ಯಂತ್ ಅಂತ ಇದೆ, THUSHA ದುಷ್ಯಂತ್, YANTH ಅಂತ ಬರೆದೆ. ಓಕೆ? ವಿತ್ ಇನ್ಷಿಯಲ್ ನಿಮಗೇನಿರುತ್ತಲ್ಲ ಆ ಆಲ್ ಟಿಕೆಟಲ್ಲಿ ಅದನ್ನೇ ಬರೀಬೇಕು. ಓಕೆ? ಸೊ ದುಷ್ಯಂತ್ ಅಂತ ಬರಿ. ದೆನ್ ಇಲ್ಲಿ ಫಾದರ್ ನೇಮ್ ಇದೆ, ಆ ಫಾದರ್ ನೇಮು ವಾಟ್ ಇಸ್ ಯುವರ್ ಫಾದರ್ ನೇಮ್? ವೆಂಕಟೇಶ್. ಅಲ್ಲಿ ನೋಡ್ಕೊಂಡೇ ಬರೀರಿ, ತಪ್ಪು ಬರಿಬೇಡ್ರಿ, ವೆಂಕಟೇಶ್. ಆಯಿತಾ? ಒಂದೊಂದ್ಸಲಿ ಏನಾಗಿರುತ್ತೆ, ನೀವು ಅಪ್ಲೈ ಮಾಡಬೇಕಾದ್ರೆ ನೋಡಿ, ಹಿಂಗೆ ತಪ್ಪು ಮಾಡೋಂಗಿಲ್ಲ. ಆಯಿತಾ? ಅಪ್ಲೈ ಮಾಡಬೇಕಾದ್ರೆ ನೀನು ಮೇಲ್ ಅಂದರೆ ಹುಡುಗ ಆಗಿರ್ತೀಯ, ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಫೀಮೇಲ್ ಆಗಿರುತ್ತೆ. ಅದನ್ನು ಇನ್ವಿಜಿಲೇಟ್ರಿಗೆ ಹೇಳ್ರಿ, ಅಲ್ಲಿ ಕರೆಕ್ಷನ್ ಮಾಡೋ ಚಾನ್ಸ್ ಇದೆ, ಅಲ್ಲಿ ಕರೆಕ್ಷನ್ ಮಾಡ್ಬೋದು. ಆಮೇಲೆ ಡೇಟ್ ಆಫ್ ಬರ್ತ್ ಏನಾದ್ರು ಬೇರೆ ಆಗಿಬಿಟ್ಟಿದ್ರೆ ಅದನ್ನು ಒಂದ್ಸಲಿ ಹೇಳಿ, ಅಲ್ಲಿ ಕರೆಕ್ಷನ್ ಮಾಡ್ತಾರೆ. ಆಮೇಲೆ ರೂರಲ್ಲು ಅರ್ಬನ್ ಅಂತ ಬರುತ್ತೆ, ಗೊತ್ತಾ? ನೀವು ಅರ್ಬನಲ್ಲಿ ಓದಿರ್ತೀರ, ರೂರಲ್ ಓದಿರ್ತೀರ, ಅರ್ಬನ್ ಅಂತ ಬಂದಿರ್ತೀರ, ಅದನ್ನು ಹೇಳಿ. ಅದನ್ನೆಲ್ಲ ಚೇಂಜ್ ಮಾಡೋಕ್ಕೆ ನನಗೇನೋ ಡೌಟು. ಏನು ಚೇಂಜ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಮೇಲು ಫೀಮೇಲು ಇದನ್ನು ಚೇಂಜ್ ಮಾಡ್ಬೋದು ಅಷ್ಟೇ, ಇನ್ನೇನೋ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ? ದೆನ್ ನೀವೇನಾದರೂ ಅಪ್ಲೈ ಮಾಡಿರ್ತೀರಲ್ಲ ಪೇಪರಲ್ಲಿ, ಕನ್ನಡದಲ್ಲಿ ಪೇಪರ್ ಅಪ್ಲೈ ಮಾಡಿದರೆ ಕನ್ನಡದಲ್ಲೇ ಸಿಗುತ್ತೆ ನಿಮಗೆ, ಇಂಗ್ಲೀಷಲ್ಲಿ ಅಪ್ಲೈ ಮಾಡಿದರೆ ಇಂಗ್ಲೀಷಲ್ಲೇ ಸಿಗುತ್ತೆ ಪೇಪರ್. ಆಯಿತಾ? ಈ ಬೇರೆದ್ರಾಗೆಲ್ಲ ಸಿಗಲ್ಲ, ಒಂದೇ ಪೇಪರ ನೀಟಾಗಿ ಸಿಗುತ್ತೆ. ದೆನ್ ಇಲ್ಲಿ ಬರ್ದಾದ್ಮೇಲೆ ಇಲ್ಲೇನಿದೆಯಲ್ಲ, ಇದು ನೀವು ಯಾರೂ ಮುಟ್ಟಂಗಿಲ್ಲ, ಟಚ್ಚೇ ಮಾಡೋಂಗಿಲ್ಲ. ಇದನ್ನು ಇನ್ವಿಜಿಲೇಟ್ರ್ ಮಾಡ್ತಾರೆ, ಅಲ್ಲೇನು ಬಂದಿರ್ತಾರಲ್ಲ ಅದು ಅವ್ರ ಕೆಲಸ, ನೀವು ಇಲ್ಲೇನು ಮಾಡೋಂಗಿಲ್ಲ. ಇವಾಗ ಇಲ್ಲಿ ಸೊ ನೀವು ನೋಡ್ಕೋಬೇಕಾಗಿದ್ದೇನು, ಸ್ಟಾರ್ಟಿಂಗಲ್ಲಿ ನೀನು ಕೋಡು ಕರೆಕ್ಟಾಗಿ ಬಂದಿದೆಯಾ, ನೀನು ಕೊಟ್ಟಿರೋ ಬುಕ್ಲೆಟ್ ನಂಬರು ಕೋಡು, ನಿನಗೆ ಕೊಟ್ಟಿರೋ OMR ಶೀಟು ಸೇಮ್ ಇದೆಯಾ. ಸೊ ಅವ್ರು ಹೇಳೋ ತನಕ ಏನು ಹೇಳ್ತಾರೋ ನೀಟಾಗಿ ಕೇಳಬೇಕು. ಒಂದೇ ಒಂದು ಕೂಡ ಇಲ್ಲಿ ಕ್ಲಾಸಲ್ಲಿ ಮಾಡ್ತಾ ಇದ್ರಲ್ಲ, ಹೇಳ್ಬೇಕಾದ್ರೆ ಹಿಂಗೆಲ್ಲ ಮಾಡಿದರೆ OMR ಶೀಟ್ ಹೊಂಟೋಯ್ತು. ಅಲ್ಲಿ ಏನು ಹೇಳ್ತಾರ, ಯಾರನ್ನೂ ನಿನ್ನ ಫ್ರೆಂಡ್ಸ್ ಬಂದಿರಲಿ, ನಿಮ್ಮ ಪೇರೆಂಟ್ಸ್ ಪಕ್ಕದಾಗ ಕೂತ್ಕೊಂಡಿರಲಿ, ಯಾರನ್ನೂ ತಲೆ ಕೆಡ್ಸೋಂಗಿಲ್ಲ. ನಿಮ್ಮ ಬುಕ್ಲೇಟು, ನಿಮ್ಮ OMR ಶೀಟು, ಟೀಚರು. ಡೌಟ್ ಇದೆಯಾ ನಿಮ್ಮ ಟೀಚರ್ನ ಕೇಳಬೇಕು, ಅಲ್ಲಿದ್ದಾರೆ ಇಲ್ದಂಗೆ ಮಾಡೋದು, ಅದು ಹಾಕಿದ್ಯಾ, ಇದು ಹಾಕಿದ್ಯಾ. ಅವರು ಟೀಚರ್ಸ್ ಅಲ್ಲ, ಆ ಇನ್ವಿಜಿಲೇಟರ್ನೇ ಕೇಳ್ರಿ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಡ್ತಾರೆ. ಅವ್ರ ಹತ್ರನೇ ಮಾತಾಡಬೇಕು. 1.5 ತನಕ ಬೆಲ್ಲಾಗೋ ತನಕ ಯಾರನ್ನೂ ಮಾತಾಡ್ಸಂಗಿಲ್ಲ. ಆಯಿತಾ? ಸೊ ಅಲ್ಲಿ ಏನೇ ಡೌಟ್ ಇದ್ರು OMR ಅಲ್ಲಿ ಅವ್ರನ್ನ ಕೇಳ್ರಿ. ದೆನ್ ಇದನ್ನು ಫಿಲ್ ಮಾಡ್ತೀರಾ, ಇದು OMR ಶೀಟು ಕ್ವಶನ್ ಪೇಪರು. ಓಕೆ? ಸೊ ಸ್ಟಾರ್ಟಿಂಗಲ್ಲಿ ನನ್ನ ಪ್ರಕಾರ OMR ಶೀಟು ಟಚ್ ಮಾಡಬೇಡ್ರಿ. OMR ಇದು ಹೆಂಗಿದೆಯಲ್ಲ ಹಂಗೆ ಸೈಡಿಗೆ ಇಟ್ಟಿರಿ. ಇವಾಗ ಇದು ಕ್ವಶನ್ ಪೇಪರ್. ಆಯಿತಾ? ಈ ಥರ ನಾನೊಂದು ಕ್ವಶನ್ ಪೇಪರ್ ತೊಗೊಂಡಿನಿ. ಸೊ ಈ ಕ್ವಶನ್ ಪೇಪರಲ್ಲಿ ನೀವು ಟೋಟಲ್ ಎಷ್ಟು ಕ್ವಶನ್ ಇರುತ್ತೆ? ಟೋಟಲ್ಲು 80 ಕ್ವಶನ್ಸ್ ಇರುತ್ತೆ. 80 ಕ್ವಶನಲ್ಲಿ ಮೆಂಟಲ್ ಎಬಿಲಿಟಿ ಎಷ್ಟಿರುತ್ತೆ? 40 ಇರುತ್ತೆ. ಇಂಗ್ಲೀಷು ನೆಕ್ಸ್ಟ್ ಮ್ಯಾಥ್ಸ್ ಎಷ್ಟಿರುತ್ತೆ? ಮ್ಯಾಥ್ಸು ಅಥವಾ ಗಣಿತ ಎಷ್ಟಿರುತ್ತೆ? 20 ಇರುತ್ತೆ. ನೆಕ್ಸ್ಟ್ ಇಂಗ್ಲೀಷು ಅಥವಾ ಪ್ಯಾಸೇಜ್ ಅಂತ ಇರುತ್ತೆ, ಪ್ಯಾಸೇಜ್ ಅಥವಾ ಕನ್ನಡದವರು ಕನ್ನಡ ಇದಿರುತ್ತೆ. ಆಯಿತಾ? ಅದು 20. ಈ ಮೆಂಟಲ್ ಎಬಿಲಿಟಿಯಲ್ಲಿ 10 ಚಾಪ್ಟರ್ ಇದೆ, ನಿಮಗೆಲ್ಲರೂ ಗೊತ್ತು. ಆಯಿತಾ? ಆದರೆ 10 ಅದೇ ಚಾಪ್ಟ್ರಲ್ಲೇ ಬರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಫಸ್ಟ್ ಚಾಪ್ಟ್ರೇ 2 ಸಲ ಕೊಡ್ಬೋದು, ಫಸ್ಟ್ ಚಾಪ್ಟ್ರೇ 8 ಕ್ವಶನ್ ಕೊಡ್ಬೋದು. ಒಂದು ಚಾಪ್ಟ್ರಲ್ಲಿ 4 ಕ್ವಶನ್ ತಾನೇ. ಆಯಿತಾ? ಆದರೆ ಒಂದೇ ಚಾಪ್ಟ್ರಲ್ಲಿ ನಿಮಗೆ 8 ಕ್ವಶನ್ ಕೊಡ್ಬೋದು, ಕೊಡಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಅವ್ರು ಹೆಂಗೆ ಬೇಕಾದರೂ ಕೊಡ್ಬೋದು. ಅದಕ್ಕೆ ಕ್ವಶನ್ನ ನೀಟಾಗಿ ಓದ್ರಿ. ಮೇಲೆ ಕೊಟ್ಟಿರ್ತಾರಲ್ಲ ಪ್ಯಾಸೇಜ್ A B ಅಂತ, ಅದನ್ನು ನೀಟಾಗಿ ಓದ್ರಿ. ದೆನ್ ಮ್ಯಾಥ್ಸ್ 20 ಕ್ವಶನ್ಸ್ ಇರ್ತವೆ, ನೆಕ್ಸ್ಟ್ ಪ್ಯಾಸೇಜ್ 20 ಕ್ವಶನ್ಸ್ ಇರ್ತವೆ. ಇದನ್ನು ಕೌಂಟ್ ಮಾಡ್ಕೊಳ್ರಿ, ಕರೆಕ್ಟಾಗಿ 40 ಕ್ವಶನ್ಸ್ ಇದಾವ ಇಲ್ಲ ಅಂತ. ಯಾವ್ದಾರ ಪೇಜ್ ಮಿಸ್ ಆಗಿದೆಯಾ, ಎಲ್ಲ ಪೇಜ್ ಇದಾವ ಫಸ್ಟು ಚೆಕ್ ಮಾಡ್ಕೊಳ್ರಿ. ಅಕಸ್ಮಾತ್ ಯಾವ್ದಾರ ಪೇಪರ್ ಮಿಸ್ ಆಗಿದ್ದರೆ, ಒಂದು ಪೇಜ್ ಕ್ವಶನ್ ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಎದ್ದು ಕೇಳ್ರಿ, ಸರ್ ನಂದು ಈ ಪೇಜು ಮಿಸ್ ಆಗಿದೆ ಅಂತ ಸ್ಟಾರ್ಟಿಂಗೇ ಕೇಳ್ರಿ. ಅರ್ಥ ಆಯ್ತಾ? ಯಾಕೆಂದರೆ ಒಂದ್ಸಲ ಚೇಂಜ್ ಆದಮೇಲೆ OMR ಶೀಟ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ಕ್ವಶನ್ನು 1 to 80 ತನಕ ಇದಾವ. ಬೆಸ್ಟು ಕೊಟ್ಟಿರೋ ಬುಕ್ಲೆಟ್ ನಂಬರು OMR ಶೀಟು ಸೇಮ್ ಇದೆಯಾ, ಇಷ್ಟು ನೀವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಚೆಕ್ ಮಾಡಬೇಕಾದ್ರೆ ಮೆಂಟಲ್ ಎಬಿಲಿಟಿ ಯಾರೆಲ್ಲ ಫಸ್ಟಿಂದ ಓದಿದಿರೋ, ಪ್ರಾಕ್ಟೀಸ್ ಮಾಡಿದಿರೋ ಯಾರನ್ನೂ ಕೇಳಬೇಡ್ರಿ. ನೀವೆಷ್ಟು ವರ್ಕ್ ಮಾಡಿದ್ದೀರಾ ನಿಮಗೆ ಗೊತ್ತಿದೆ. ಸೊ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ಹಾಕ್ರಿ. ಟೀಚರ್ ಬಂದು ಹೇಳ್ಕೊಟ್ರು ಕೂಡ ಇದೇ ರೈಟ್ ಆನ್ಸರ್ ಹಾಕು ಅಂದರೆ ಹಾಕಬೇಡ. ಯಾಕೆಂದರೆ ಟೀಚರ್ ಏನು ಬಂದ್ಬಿಟ್ಟಲ್ಲಿ ನೀವು ಫಸ್ಟಿಂದ ಓದಿಲ್ಲ,
ನೀನು ಎಷ್ಟು ವರ್ಕ್ ಮಾಡಿದ್ಯಾ ನಿನಗೆ ಗೊತ್ತಿರುತ್ತೆ. ಟೀಚರ್ ಮಾತು ಯಾರ ಮಾತು ಕೇಳಬೇಡಿ. ಯಾವುದಾದ್ರೂ ಟೀಚರ್ ಯಾರಿಗಾರ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಎದ್ದುಬಿಟ್ಟು ಹೇಳ್ರಿ ಹೇಳ್ಕೊಡಂಗಿಲ್ಲ ಅಂತ, ಸ್ಟ್ರೈಟಾಗಿ ಹೇಳ್ರಿ. ಹೇಳ್ಕೊಡೋದು ತಪ್ಪು ಮೇಡಮ್, ಕಿರ್ಚ್ಬೇಡ ಆಯಿತಾ, ಹೇಳ್ಕೊಡೋದು ತಪ್ಪು ಮ್ಯಾಮ್, ಹೇಳ್ಕೊಡ್ಬೇಡಿ ಇಷ್ಟೇ. ಅವ್ರೇನಾದರೂ ಅಂದರೆ ಆಯಿತಾ ಸೈಲೆಂಟಾಗಿ ಕೂತ್ಕೋ. ಆಮೇಲೆ ಹೋಗ್ಬಿಟ್ಟು ಎಕ್ಸಾಮಿನರ್ ಇರ್ತಾರೆ ಹೊರಗಡೆ, ಅವ್ರಿಗೆ ಹೇಳ್ರಿ ಮೇನ್ ಹೆಡಲ್ಲಿ, ಸರ್ ಇವ್ರು ಹೇಳ್ಕೊಡ್ತಾ ಇದ್ರು ಆಯಿತಾ. ಕಿರ್ಚಂಗಿಲ್ಲ, ಯಾರ ಹತ್ರನೂ ಹೇಳ್ಸ್ಕೊಳಂಗಿಲ್ಲ, ಯಾರಿಗೂ ಹೇಳ್ಕೊಡಂಗಿಲ್ಲ. ಯಾರೇ ಹೇಳ್ಕೊಡ್ತಾ ಇದ್ರು ನೀನು ಎದ್ದುಬಿಟ್ಟು ಹೇಳ್ಕೊಡಂಗಿಲ್ಲ ಅಂತ ಹೇಳ್ಬೇಕು ಆಯಿತಾ. ಮೋರ್ ದೆನ್ ನೀವು ಬಂದಿರೋ ಕ್ವಶನ್ ಪೇಪರು ಇನ್ನೊಬ್ರಿಗೆ ಸೇಮ್ ಬಂದಿರಲ್ಲ, ಸೊ ನೀವು ಕಾಪಿ ಮಾಡೋ ಚಾನ್ಸಸ್ಸೇ ಇರಲ್ಲ. ನನಗೆ ಎ ಬುಕ್ಲೆಟ್ ಬಂತೆ ಅಂದರೆ ಪಕ್ಕದಾಗಿದ್ದನಿಗೆ ಬಿ ಬುಕ್ಲೆಟ್ ಬಂದಿರುತ್ತೆ. ಸೊ ಅಂದರೆ ಕ್ವಶನ್ಸ್ ಎಲ್ಲ ಸೇಮೇ, ಬಟ್ ಕ್ವಶನ್ ನಂಬರ್ ಏನಾಗಿರ್ತವೆ ಹಿಂದೆ ಮುಂದೆ ಆಗಿರ್ತವೆ. ನನಗೆ ಇವಾಗ ಫಸ್ಟ್ ಕ್ವಶನ್ ಬಂದಿದ್ದರೆ ಅವನಿಗೆ ಲೈಕ್ 4th ಕ್ವಶನ್ನ 5th ಕ್ವಶನ್ನ ಬಂದಿರುತ್ತೆ, ಹಿಂದೆ ಇದ್ದನಿಗೆ ಅದು 2nd ಕ್ವಶನ್ ಬಂದಿರುತ್ತೆ. ಸೊ ಯಾರಿಗೂ ಯಾವ ಕ್ವಶನು ಸೇಮಾಗಿ ಬಂದಿರಲ್ಲ, ಸೇಮ್ ಪ್ಯಾಟ್ರನಲ್ಲಿ ಬಂದಿರಲ್ಲ, ಎಲ್ಲರಿಗೂ ಬೇರೆ ಬೇರೆ ಕ್ವಶನ್ಸೇ ಇರುತ್ತೆ. ಸೊ ನೀವು ಯಾರ್ದು ಕಾಪಿ ಹೊಡೆಯೋ ನೆಸೆಸಿಟಿ ಇಲ್ಲ, ಕಾಪಿ ಹೊಡೆಯೋಕ್ಕೂ ಹೋಗ್ಬೇಡ್ರಿ. ಕ್ಲಿಯರಾ? ದೆನ್ ಇವನ್ ನೀವು ಫಸ್ಟ್ ಪ್ಯಾಸೇಜ್ ಮಾಡ್ತೀರಲ್ವಾ, ಅಲ್ಲಿ ಪೆನ್ಸಿಲ್ನ ಹೇಗೆ ತಗೊಂಡೋಗ್ರಿ ಅಂತ ಹೇಳಿದೆ. ನೀವು ನೋಡ್ತೀರಿ ಪ್ಯಾಸೇಜ್ ಹಿಂಗಿದೆ ನಾವು ಆಯಿತಾ ಮಾಡಬೇಕಾದ್ರೆ 1 ಇದೆ, ಅಲ್ಲಿ ಟಿಕ್ ಮಾಡಿರೋ ಚಿಕ್ಕದಾಗಿ. ಪೇಪರ್ ಮೇಲೆ ಬರೆಯೋಂಗಿಲ್ಲ ಆಯಿತಾ. ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಪೇಪರ್ ಮೇಲೆ ಬರೆಯೋಂಗಿಲ್ಲ ಅಂತ. ನೋಡ್ರಿ ಬರೀರಿ, ಬರಿಬೇಡ ಅಂದರೆ ಹಿಂದೆಗಡೆ ಪೇಜಲ್ಲಿ ಖಾಲಿ ಕೊಟ್ಟಿರ್ತಾರೆ ಒಂದು, ಇಲ್ಲ ಇಲ್ಲಿ ಕೆಳಗಿರುತ್ತೆ, ಹಿಂಗೆ ಇಲ್ಲಿ ಕೆಳಗಡೆ ವರ್ಕ್ಶೀಟ್ ಇರುತ್ತಿದೆ, ಕೆಳಗಡೆ ವರ್ಕ್ಶೀಟ್ ಇರುತ್ತಿಲ್ಲಿ ಆಯಿತಾ. ಏನು ಹೋಮ್ವರ್ಕ್ ಅಂತ ಅಥವಾ ಸ್ಪೇಸ್ ಫಾರ್ ವರ್ಕಿಂಗ್ ಅಂತ ಇರುತ್ತೆ, ಇಲ್ಲಿ ಬರಿ 1ಗೆ ABC ಅಥವಾ ಅಲ್ಲೇ ಟಿಕ್ ಹಾಕಿರೋ. ಇದನ್ಯಾರೋ ಇದು ಮಾಡಲ್ಲ, ಟಿಕ್ ಮಾಡೋಂಗಿಲ್ಲ ಹಂಗೆಲ್ಲ ಅಂತ ಯಾರೂ ಮಾಡಲ್ಲ. ಸೊ ಪೆನ್ಸಿಲಾಗಿ ಟಿಕ್ ಹಾಕಿರಿ, ಫಸ್ಟು ನೀಟಾಗಿ ಮಾಡಿರಿ. ನೀಟಾಗಿ ಮಾಡಿದ ಮೇಲೆ ನೆಕ್ಸ್ಟು OMR ಶೀಟಿಗೆ ಬರ್ರಿ ಆಯಿತಾ. ಅದಕ್ಕಿಂತ ಮುಂಚೆನೇ ಡೈರೆಕ್ಟಾಗಿ OMRಗೆ ಹೋಗ್ಬೇಡ್ರಿ. ಯಾಕೆ ಡೈರೆಕ್ಟಿಗೆ OMRಗೆ ಹೋಗ್ಬೇಡ್ರಿ, ಒಂದ್ಸಲಿ ನೀವೇನಾದರೂ ಹಿಂಗೆ ಟಿಕ್ ಮಾಡಿದರೆ ಅಂದ್ಕೊಳ್ಳಿ, OMR ಶೀಟಲ್ಲಿ ಫಸ್ಟ್ನೇ ಕ್ವಶನ್ ಇದೆ ಅನ್ಕೋ. ಈ ಫಸ್ಟ್ ಕ್ವಶನ್ ನಿಮಗೆ ಅಂದಿದೆ, ಫಸ್ಟು ಥಿಂಕ್ 1ನೇದು B ಅಂತ ಇದೆ ಆಯಿತಾ, ಟಿಕ್ ಮಾಡಿಬಿಟ್ಟಿದ್ಯಾ. ಆಮೇಲೆ ಅನಿಸೈತೆ ಅಯ್ಯೋ C ಆಗಿತ್ತು ಅಂತ, ಸಿನೂ ಟಿಕ್ ಮಾಡಿದೆ ಅನ್ಕೋ, ಅವಾಗ ಈ ಕ್ವಶನ್ನೇ ವ್ಯಾಲಿಡ್ ಇಲ್ಲ, ಈ ಕ್ವಶನ್ ಚೆಕ್ಕೇ ಮಾಡಲ್ಲ ಅವರು. ನಿಂದು ರೈಟ್ ಆದರೂ ಕೂಡ ಚೆಕ್ ಮಾಡಲ್ಲ, ಮುಂದಕ್ಕೆ ಹೋಗ್ತಾರೆ. ಅಕಸ್ಮಾತ್ ನೀನು ಫಸ್ಟ್ ಕ್ವಶನ್ 2 ಆನ್ಸರ್ ಅನಿಸ್ತಾ ಇತ್ತು ಅನ್ಕೋ, ಆದರೂ ನೀನು ಒಂದೇ ಟಿಕ್ ಮಾಡಬೇಕು. ಯಾವುದು ಅಪ್ರಾಪ್ರಿಯೇಟ್ ನಿಯರೆಸ್ಟ್ ಇರುತ್ತೋ, ಅಕ್ಯುರೇಟಾಗಿ ಇರುತ್ತೋ ಅದನ್ನು ಹಾಕಬೇಕು. ಒಂದೇ ಸಲ ಹಿಂಗೆ 2 ಹಾಕಿದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಆಮೇಲೆ ಫಿಲ್ ಮಾಡಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಹಿಂಗೆ ಫಿಲ್ ಮಾಡಬೇಕಾದ್ರೆ 2ನೇ ಕ್ವಶನ್ ನೀವು ನೋಡ್ತೀರಾ, 2nd ಕ್ವಶನ್ B ಅಂತ ಇರುತ್ತೆ, 3ನೇ ಕ್ವಶನ್ B ಅಂತ ಹಾಕಿರ್ತೀರ. ನೆಕ್ಸ್ಟು 3rd ಅಂತ ಇರುತ್ತೆ, 3rd A, ಇಲ್ಲಿ 3rd A ಹೋಗ್ಬಿಟ್ಟು 4th A ಆಗಿರುತ್ತೆ. ಅದು ಜಾಸ್ತಿ ಸಲ ತಪ್ಪಾಗುತ್ತೆ. ಅದಕ್ಕೆ ಚೆಕ್ ಮಾಡಿರಿ. 1 ಆದಮೇಲೆ 1 ಬಾಯಿಂದ ಹೇಳ್ಕೊಡ್ರಿ, ಮನಸ್ಸಲ್ಲಿ ಹೇಳ್ಕೊಡ್ರಿ. 1A 2C 2C ಹಿಂಗೆ ಮನಸ್ಸಲ್ಲಿ ಹೇಳ್ಕೊಂತ ಫಿಲ್ ಮಾಡಿರಿ. ಇದೇ ಯಾವಾಗ ಮಾಡಬೇಕು ಅಂದರೆ, ಎಕ್ಸಾಮ್ ಬೆಲ್ ಹೊಡೆಯೋದಕ್ಕೆ ಅವ್ರು ಹೇಳ್ತಾರೆ 1/2 ಅವರ್ ಬಾಕಿ ಇದೆ ಅಂತ, ಅಷ್ಟರ ಒಳಗಡೆ ನೀವು ಮುಗ್ದೋಗಿರ್ಬೇಕೆಲ್ಲ ಪೇಪರು ಆಯಿತಾ. 1/2 ಅವರ್ ನೀಟಾಗಿ ಫಿಲ್ ಮಾಡ್ಕೊಂತ ಬರಬೇಕು. ಅವಸರ ಬೀಳ್ಬೇಡ, ದೆನ್ ಭಯ ಬೀಳಂಗಿಲ್ಲ. ಭಯ ಬಿದ್ದರೆ ಎಲ್ಲ ಚಿತ್ ಮಾಡಾಕ್ತೀರ. ಸೊ ಹಾಕ್ಬೇಕಾದ್ರೆ ನೀಟಾಗಿ ನೋಡೋ, ರೌಂಡ್ ಹಾಕೋದು ಅದಕ್ಕೆ ನಿಮ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಸಿರೋದು ರೌಂಡ್ ಹಾಕೋದು. ರೌಂಡ್ ಹೆಂಗಿರುತ್ತೆ, ಫಸ್ಟ್ ಬೌಂಡ್ರಿ, ಇಲ್ಲಿಂದ ಬೌಂಡ್ರಿ ಕ್ಲಿಯರ್ ಒಳಗಡೆ ಇಷ್ಟೇ. ಅದನ್ನ ಬಿಟ್ಬಿಟ್ಟು ಹಿಂಗೆ ಹಾಕಿ ಅದಕ್ಕೊಂದು ತೂತು ಮಾಡಿ ಹಿಂಗಿಟ್ಟು ಹಿಂಗೆ ಗೀಚ್ಕಿಂದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಯಾವುದು ಅದು ಅಕ್ಸೆಪ್ಟೇ ಮಾಡಲ್ಲ. ನೀಟಾಗಿ ಕ್ಲಿಯರಾಗಿ ಹಿಂಗಿತ್ತು ರೌಂಡು ನೋಡು, ಹಿಂಗೆ ರೌಂಡಾ, ನೀಟಾಗಿ ರೌಂಡು ಒಳಗಡೆ ಇಷ್ಟೇ ಮಾಡಬೇಕು ಕ್ಲಿಯರಾಗಿ. ಅರ್ಥ ಆಯ್ತಾ? ಸೊ ಇದು ಫಿಲ್ ಮಾಡ್ಕೊಂತ ಹೋಗ್ತೀರಾ. 80 ಫಿಲ್ ಮಾಡಿದ ಮೇಲೆ ಅವ್ರು ಇಸ್ಕೊತಾರೆ. ಇಸ್ಕೊಂಡಾದ್ಮೇಲೆ ಆಯಿತಾ, ಇಸ್ಕೊಳಕ್ಕಿಂತ ಮುಂಚೆ ನೀವಿಲ್ಲಿ ಸೈನ್ ಮಾಡಬೇಕು. ಇದು ಇನ್ವಿಜಿಲೇಟರ್ ಕೆಲಸ, ಇದು ಇನ್ವಿಜಿಲೇಟರ್ ಕೆಲಸ. ಇಲ್ಲಿ ನೀವೇನು ಮಾಡ್ತೀರಾ, ಇಲ್ಲಿದೆ ನೋಡು, ಸೈನ್ ಆಫ್ ದ ಕ್ಯಾಂಡಿಡೇಟ್. ನಿನ್ನ ಸೈನು ಇಲ್ಲಿ ಆಲ್ ಟಿಕೆಟಲ್ಲಿ ಹೆಂಗೆ ಮಾಡಿದ್ದೋ ಹಂಗೆ ಸೈನ್ ಮಾಡಬೇಕು. ನಿಮ್ಮದು ಇದು ಮತ್ತು ಇದಕ್ಕೆ ಹೋಗಿ ಇಲ್ಲಿ ಮಾಡೋಕೆ ಹೋಗಿ ಇಲ್ಲಿ ಮಾಡಿಗಿಟ್ಟಿದೆಯಾ, ಇದು ಇನ್ವಿಜಿಲೇಟರ್ದು ಹುಷಾರು, ಅಲ್ಲೇನೋ ನೀವು ಟಚ್ ಮಾಡೋಂಗಿಲ್ಲ. ಅರ್ಥ ಆಯ್ತಿದೆಲ್ಲ ನೀಟಾಗೆ. ಇನ್ನು ಏನಾರ ಡೌಟ್ ಇದೆಯಾ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಇನ್ನು ಏನಾರ ಡೌಟ್ ಇದೆಯಾ? ಒಂದು 2-3 ಸಲ ಎಕ್ಸಾಮ್ ಬರ್ದಿದ್ದೀರಾ, 2-3 ಸಲ ಏನೋ ಒಂದು 10 ಸಲ ಎಕ್ಸಾಮ್ ಬರ್ದಿದ್ದೀರಾ, ಅದಕ್ಕೆ ನಿಮಗೇನೋ ಪ್ರಾಬ್ಲಮ್ ಆಗಲ್ಲ. ನೀವು ಹೋಗಿ OMR ಶೀಟಲ್ಲಿ ಫಿಲ್ ಮಾಡ್ತೀರಾ. ಕ್ಲಿಯರಾ? ದೆನ್ ಎಕ್ಸಾಮ್ ಟಿಪ್ಸ್ ನಿಮಗೇನೇನೆಲ್ಲ ಯೂಸ್ ಆಗುತ್ತೆ. ಫಸ್ಟು ನೀವು ಮಾಡಬೇಕಾಗಿದ್ದು, ಎಷ್ಟು ಅವರ್ ಇರುತ್ತೆ? 2 ಅವರ್ ಇರುತ್ತಾ? ಸೊ ನಿಮಗೆ 2 ಅವರ್ ಎಕ್ಸಾಮ್ಸ್ ಕರೆಕ್ಟಾ?
2 hours ಎಕ್ಸಾಮಲ್ಲಿ ಎಷ್ಟಾಗುತ್ತಾ ಬೇಗ ಬೇಗ ಅಂದರೆ ಪಟ್ 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 ಮಾಡ್ಕೊಂಡು ಹೋಗೋದಲ್ಲ, ಕಡಿಮೆ ಆಗುತ್ತಾ ಅಷ್ಟು ಫಸ್ಟು ನೀವು ಇದ್ದಂಗೆ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಯಾವುದಿದೆ ನಿಮಗೆ ಮೆಂಟಲ್ ಎಬಿಲಿಟಿ ಇದೆ, ಮೆಂಟಲ್ ಎಬಿಲಿಟಿ 40 ಕ್ವಶನ್ಸ್ ಇರ್ತವೆ, ಮಾಡ್ಕೊಂಡು ಹೋಗ್ತೀರಾ. ಓಕೆನಾ, ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ಮ್ಯಾಥ್ಸಲ್ಲಿ ಫಸ್ಟು ಬರೋದನ್ನ ಮಾಡಿ, ಯಾವುದು ಬರುತ್ತೋ ಅದನ್ನು ಮಾಡ್ಕೊಂತ ಹೋಗ್ರಿ. ಬಂದಿಲ್ಲ ಅದನ್ನು ಬಿಡಿ. ಅಲ್ಲಿ ಬಿಟ್ಟಾಗ ಅಲ್ಲಿ ಹಿಂದೆಗಡೆ ಪೇಜ್ ಇರ್ತು ಗೊತ್ತಾ, ಖಾಲಿ ಪೇಜು, ಅಲ್ಲಿ ಬರ್ಕೋ ಯಾವ ಕ್ವಶನ್ ಬಿಟ್ಟಿದ್ದೀನಿ, ಕ್ವಶನ್ ನಂಬರ್ ಇವಾಗ 45 ಬಿಟ್ಟಿದ್ದೀನಿ, ಬರ್ಕೋ ಅಲ್ಲಿ ಲಾಸ್ಟ್ ಕ್ವಶನ್ ಬಿಟ್ಟಿದ್ದೀನಿ ಅಂತ ಬರೋದು ಮಾಡಿ. ಇವಾಗ ನಿನಗೆ 42 ಕ್ವಶನ್ ಬರ್ತಾ ಇಲ್ಲ, ಯೋಚನೆ ಮಾಡೋದು, ಅಲ್ಲಿ ಟೈಮ್ ಮುಂದಕ್ಕೆ ಹೋಗಿರುತ್ತೆ. 45 ಕ್ವಶನ್ ಬಂದಿಲ್ಲ, 45 ಬರ್ಕೋ. 46 ಬಂತಾ, ಸಾಲ್ವ್ ಮಾಡು. 47 ಬಂದಿಲ್ಲ, ಹಿಂದೆಗಡೆ ಬರ್ಕೋ, 47 ಬಂದಿಲ್ಲ. ಫಸ್ಟ್ ಯಾವ್ದು ಬಂದಿರುತ್ತೆ ನೀಟಾಗಿ ನೋಡ್ಕೊ, ಆಯಿತಾ? ಯಾಕೆ ಅಂದರೆ ಪ್ಯಾಸೇಜ್ಗೆ ತುಂಬ ಟೈಮ್ ಬೇಕು, ಒಂದೊಂದಕ್ಕೆ 15 ನಿಮಿಷ ಬೇಕು, ಏನಿಲ್ಲ ಅಂದರೆ 45 ನಿಮಿಷ ಪ್ಯಾಸೇಜ್ಗೆ ಹೋಗುತ್ತೆ. ಏಕೆಂದರೆ ಇಷ್ಟು ಉದ್ದ ಇದೆ ಪ್ಯಾಸೇಜು, ಓದೋದಕ್ಕೆ ಟೈಮ್ ಆಗುತ್ತೆ. ಓದಿದ ಮೇಲೆ ನೀಟಾಗಿ ಸಾಲ್ವ್ ಮಾಡ್ತೀರಾ. ಅದು ಅಷ್ಟೇ, ಗೊತ್ತಿದ್ರೆ ಹಾಕಿ, ಗೊತ್ತಿಲ್ಲ ಅಂದರೆ ಜಾಗ ಬಿಡ್ರಿ. ಓಕೆನಾ? ದೆನ್ ಲಾಸ್ಟಿಗೆ ಬರಬೇಕಾದ್ರೆ ನಿಮಗೆ ಆನ್ಸರೇ ಗೊತ್ತಾಗ್ತಾ ಇಲ್ಲ, ಎಕ್ಸಾಂಪಲ್ ಇಲ್ಲಿ ಬರ್ರಿ, ಇದು ಮ್ಯಾಥ್ಸು. ಯಾಕೆಂದರೆ ಮ್ಯಾಥ್ಸಲ್ಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗೋದು, ಅದಕ್ಕೆ ಹೇಳ್ತಾಯಿದ್ದೀನಿ. ಹಿಂಗೆ ಎತ್ಕೋ, ನನಗಿದು ಗೊತ್ತಾಗ್ತಾ ಇಲ್ಲ, ಆನ್ಸರ್ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಏನು ಮಾಡಬೇಕು? ಫಸ್ಟಿಗೆ ಏನು ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ನಂಬರ್ ಕೊಟ್ಟರೆ ಆ ನಂಬರ್ನ ಮಲ್ಟಿಪ್ಲೈ ಮಾಡು, ಆನ್ಸರ್ ಇದೆಯಾ ನೋಡು. ಇಲ್ಲ ಆ 2 ನಂಬರ್ನ ಡಿವಿಷನ್ ಮಾಡು, ಆನ್ಸರ್ ಇದೆಯಾ ನೋಡು. ಆಯಿತಾ? ಹಂಗೂ ಇಲ್ಲ, ನೆಕ್ಸ್ಟ್ ನೋಡಬೇಕು, ಆಪ್ಷನ್ ನೋಡ್ರಿ. ಆಪ್ಷನ್ 4 ಆಪ್ಷನಲ್ಲಿ ನೋಡೋ, ಇವೆರಡು ಸೇಮ್ ಇದ್ದಾವೆ, ಇವೆರಡು ಸೇಮ್ ಇದ್ದಾವೆ. ಇವಾಗ ನಾವೇನು ಮಾಡೋಕ್ಕಾಗಲ್ಲ. ಈ ಥರ ಆಪ್ಷನ್ ಕೊಟ್ಟಾಗ ವಿಧಿ ಇಲ್ಲ. ಅದರಲ್ಲೂ ಯಾರು ಮಾಡಿರ್ತಾರಲ್ಲ ಅವ್ರು ಅಬ್ಸರ್ವ್ ಮಾಡಿ ಮಾಡ್ಬೋದು. ಆಯಿತಾ? ಯಾರು ಮಾಡಿರ್ತಾರ ಅವರು ಹೆಂಗೆ ಅಂದರೆ 1/2 ಆಫ್ 4 ಅಂತ ಇದೆ. 1/2 ಅಂದರೆ ಅರ್ಥ ಏನೋ ಅರ್ಧ, 4 ಅಂದರೆ ಎಷ್ಟು ಭಾಗ, ಎಷ್ಟು ಜಾಸ್ತಿ ಆಯಿತು? ಅರ್ಧ ಅಂದರೆ 100% ಅಲ್ವಾ? 1 ಅಂದರೆ ಎಷ್ಟಾಯಿತು? ನೀವು ಮ್ಯಾಥ್ಸ್ ಮಾಡೋಕ್ಕೆ ಟೈಮ್ ಇಲ್ಲ, ಆಯಿತಾ? ಸೊ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ಅಷ್ಟೇ, ಹೆಂಗೆ ಮಾಡ್ಬೋದು ಅಂತ. ಇಲ್ವಾ ಇವಾಗ ನೋಡು, ಈ ಥರ ಕ್ವಶನ್ ಇದೆಯಾ? 4 ಕ್ವಶನ್ ಇದ್ದಾವೆ, 4 ಆಪ್ಷನ್ ನೋಡು. ಈ ಕ್ವಶನಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡು, ಕರೆಕ್ಟಾ? ಆದರೆ ಇವೆರಡು ಕ್ವಶನ್ ನೋಡೋದಕ್ಕೆ ಸೇಮ್ ಇದ್ದಾವೆ. 4 8 3 8 4, ಇವೆರಡರಾಗ ಒಂದು ಆನ್ಸರ್. ಇದೇ ಆನ್ಸರ್ ಆಗಿರುತ್ತೆ ಅಂತ ಅಲ್ಲ, ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅದರಲ್ಲಿ ಆಪ್ಷನ್ ನಿಮಗೇನಾದರೂ ಸಿಕ್ಕರೆ ನೋಡ್ರಿ, ಇದ್ರಾಗ 50-50 ಚಾನ್ಸ್ ಯಾವ್ದಾರ ಆಗಿರ್ಬೋದು. ಅಕಸ್ಮಾತ್ ನನಗೇನಾದ್ರು ಸಿಕ್ಕರೆ ನಾನೇನು ಮಾಡ್ತೀನಿ, ಐ ವಿಲ್ ಗೋ ವಿತ್ ಬಿ ಅಂತ ಹಿಂಗೆ ಹೋಗ್ತೀನಿ ನಾನು. ಆ ಕ್ವಶನ್ ನೋಡ್ತೀನಿ ಎಷ್ಟಿದೆ, 51 ಎಲ್ಲ ಹತ್ತತ್ರ ಇದ್ದಾವೆ, ಇದಕ್ಕೆ ಹೋಗ್ತೀನಿ ನಾನು. ಆಯಿತಾ? ಆಲ್ಮೋಸ್ಟ್ ಅಲ್ಲಿ ಈ ಥರ. ದೆನ್ ಯು ಟೇಕ್ 1 more ಕ್ವಶನ್. ಇವಾಗ ಇದೆತ್ಕೋ, ನಿಯರೆಸ್ಟ್. ಬಟ್ ಯಾರು ನ್ಯಾಯವಾಗಿ ಓದಿದಿರೋ ಅವ್ರು ಈ ಥರ ಎಲ್ಲ ಮಾಡಬಾರ್ದು, ಆಯಿತಾ? ಆ ಥರ ಮಾಡಿದರೆ ತಪ್ಪಾಗುತ್ತೆ, ಓದಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನೀವು. ಇವಾಗ ಬಾ, ಇಲ್ಲಿ ಕ್ವಶನ್ ಇದೆ ನೋಡು, ಯಾವ್ದು ಸೇಮ್ ಇದೆ? ಇವೆರಡು ಸೇಮ್ ಇದೆ. 1/1:5 2:5, ಅಲ್ಲಿ 4:1 1:4, ಆಯಿತಾ? ಇವೆರಡರಾಗ ಒಂದು ಆನ್ಸರ್ ಆಗಿರುತ್ತೆ. ನಿಯರೆಸ್ಟ್, ಗೋ ಟು ನಿಯರೆಸ್ಟ್. ಇಲ್ಲಿ ಬಾ, ಇವಾಗ ನೋಡು ಹೇಗಿದೆ, 3/5 2/5, 1/2 2/3. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವೆರಡು ನೋಡೋಕ್ಕೆ ಸೇಮ್ ಇದ್ದಾವೆ, ಇವೆರಡರಾಗ ಒಂದು ಆನ್ಸರ್ ಆಗಿರುತ್ತೆ. ಇದನ್ನೆಲ್ಲದಕ್ಕೂ ಅಪ್ಲೈ ಮಾಡೋಂಗಿಲ್ಲ, ಯಾವುದು ಬರೋದೇ ಇಲ್ಲ, ನಿನಗೆ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ. ಓಕೆ, ದೆನ್ ಪ್ಯಾಸೇಜಲ್ಲಿ ಏನು ಮಾಡ್ತೀರಾ, ಕ್ವಶನ್ ನೋಡ್ರಿ, ಏನು ಕ್ವಶನ್ ಇರುತ್ತೆ, ಆ ವರ್ಡ್ ಇರ್ತವೆ ಪ್ಯಾಸೇಜಲ್ಲಿ, ವರ್ಡ್ ಇರುತ್ತೆ. ಆ ವರ್ಡ್ ಹುಡ್ಕೊಂಡು ಹೋಗಿ ಎಲ್ಲಿದೆ ವರ್ಡಲ್ಲಿ ಅಂತ. ಆ ವರ್ಡಲ್ಲಿ ಹಿಂದೆ ಮುಂದೆ ನೋಡು ಲೈನು, ಹಿಂದೆ ಮುಂದೆ ಲೈನಲ್ಲಿ ಸೇಮ್ ಇತ್ತು ಅಂದರೆ ಅದು ಸೇಮ್ ಆನ್ಸರ್, ಆಯಿತಾ? ಬಟ್ ನವೋದಯದವರು, ಆಯಿತಾ, ತಲೆ ಓಡಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಅದ್ರ ಅರ್ಥ ಕೇಳ್ತಾರೆ ಹೊರತು ಅದನ್ನೇ ಕೊಡಲ್ಲ, ನಾರ್ಮಲಿ ಕೊಡಲ್ಲ, ಆಯಿತಾ? 4 ಪ್ಯಾಸೇಜ್ ಇರುತ್ತೆ ಅಂದರೆ 4 ಪ್ಯಾಸೇಜಲ್ಲಿ, ಆಯಿತಾ, ಒಬ್ಬರದು 1 ಪ್ಯಾಸೇಜು ಪರ್ಸನ್ ಮೇಲೆ ಕೊಟ್ಟಿರ್ತಾನೆ, 2 ಪ್ಯಾಸೇಜು ನೇಚರ್ ಮೇಲೆ ಕೊಟ್ಟಿರ್ತಾನೆ, 3ನೇ ಪ್ಯಾಸೇಜು ಯಾವ್ದಾರ ಒಂದು ಫಿಲಾಸಫಿ ಥರ ಕೊಟ್ಟಿರ್ತಾನೆ, 4ನೇ ಪ್ಯಾಸೇಜು ಯಾವ್ದಾರ ಒಂದು ಸ್ಟೋರಿ ಥರ ಕೊಟ್ಟಿರ್ತಾನೆ, ಹಿಂಗೆ ಕೊಟ್ಟಿರ್ತಾನೆ. ಸೊ ಇದರಲ್ಲಿ 3 ಈಸಿ ಇರುತ್ತೆ, 1 ಮಾತ್ರ ಟಫ್ ಇರುತ್ತೆ, ಆಯಿತಾ? ಯಾವ ಪ್ರತಿ ಸೇನು ಅಷ್ಟೇ. ಸೊ ಅವಾಗ ಏನು ಮಾಡಬೇಕು ನೀವು, ಆ ಲೈನ್ ಹಿಂದೆ ಮುಂದೆ ಇದೆಯಾ, ಇದ್ದರೆ ಓಕೆ, ಇಲ್ಲ ಅಂದರೆ ನೀವೇನು ಮಾಡಬೇಕು, ಇಂಗ್ಲೀಷ್ ಬರಬೇಕಲ್ಲಿ. ಸೊ ಅದಕ್ಕೆ ನವೋದಯ ಲಕ್ಕಿಂದ ಪಾಸ್ ಆಗ್ತೀವಿ ಅನ್ನೋದು ರೇರ್ ಕೇಸ್. ಲಕ್ಕಿಂದ ಪಾಸ್ ಆಗೋದು ತುಂಬ ಕಡಿಮೆ. ಯಾವ ವರ್ಕ್ ಮಾಡ್ತಾರೋ ಅವ್ರು ಮಾತ್ರ ಪಾಸ್ ಆಗ್ತಾರೆ. ಈ ಥರ ಫಿಲ್ ಮಾಡ್ಕೊಂಡು ಬರಬೇಕು,
ಅರ್ಥ ಆಗ್ತಿದೆಯಾ? ಇನ್ನೇನಾರ ಡೌಟ್ ಇದೆಯಾ ನಿಮಗೆ? ಸರ್ ಹಿಂಗೆ ಮಾಡಿದರೆ ಏನಾಗುತ್ತೆ, ಹಂಗೆ ಮಾಡಿದರೆ ಹಿಂಗಾಗುತ್ತೆ, ಆಯಿತಾ? ನೆಕ್ಸ್ಟು ನವೋದಯ ರಿಸಲ್ಟು ನಾನು ನಿಮ್ಮ ವಾಟ್ಸಪ್ ಗ್ರೂಪಲ್ಲೇ ಅಂದರೆ ಏನನ್ನ ಆನ್ಸರ್ಸು ಅದರಲ್ಲೇ ಹಾಕ್ತೀನಿ, ಆಯಿತಾ? ಸೊ ನಾವು ಫಸ್ಟಿಗೆ ನವೋದಯ ರಿಸಲ್ಟು ಯಾರೂ ಗೊತ್ತಾಗ್ತಾ ಇರಲಿಲ್ಲ, ಸೊ ಮಾರ್ಕ್ಸು ಗೊತ್ತಾಗ್ತಿರಲಿಲ್ಲ. ಇವಾಗ ಮಾರ್ಕ್ಸು ನೀಟಾಗಿ ಬರುತ್ತೆ. ಫಸ್ಟು ನಿಮಗೆ ರಿಸಲ್ಟ್ ಬರುತ್ತೆ, ರಿಸಲ್ಟಲ್ಲಿ ನೀನು ಸೆಲೆಕ್ಟೆಡ್ಡಾ ನಾಟ್ ಸೆಲೆಕ್ಟೆಡ್ ಅಂತ ಕೊಡ್ತಾರೆ. ಅದಾಗಿ ಒಂದು 15 ದಿವಸ 20 ದಿವಸ ಆದಮೇಲೆ ನೀವು ಮಾರ್ಕ್ಸ್ ಎಷ್ಟು ಬಂತು ಅಂತಲೂ ಹೇಳ್ತಾರೆ. ಇಷ್ಟಿಷ್ಟು ಮಾರ್ಕ್ಸ್ ಬಂದಿದೆ, ಕಟ್ ಆಫ್ ಇಷ್ಟಿದೆ ಅಂತಲೂ ಹೇಳ್ತಾರೆ. ಸೊ ನೀವೆಲ್ಲ ಪ್ರತಿಯೊಂದು ಕೂಡ ವೆಬ್ಸೈಟಲ್ಲೇ ನೋಡ್ಬೋದು. ನವೋದಯ ವೆಬ್ಸೈಟಲ್ಲೇ ಎಷ್ಟು ಮಾರ್ಕ್ಸ್ ಬಂದಿದೆ ಇದನ್ನೆಲ್ಲ ಅಲ್ಲೇ ಚೆಕ್ ಮಾಡ್ಬೋದು, ಎಲ್ಲೂ ಹೋಗೋ ನೆಸೆಸಿಟಿ ಇಲ್ಲ. ಓಕೆ, ರಿಸಲ್ಟು ನಾರ್ಮಲಿ ಜಾನ್ವರಿ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಬರ್ಬೋದು. ಆಗ್ತಿತ್ತಾ? ರಿಸಲ್ಟ್ ಆ ಟೈಮಲ್ಲಿ ಬರುತ್ತೆ. ಸೊ ಎರಡು ಇದರಲ್ಲಿ ಪಾಸ್ ಆಗ್ಬೋದು. ಫಸ್ಟು ಒಂದ್ಸಲ ರಿಸಲ್ಟ್ ಬಿಡ್ತಾರೆ, ಆಮೇಲೆ ಇನ್ನೊಂದ್ಸಲ ರಿಸಲ್ಟ್ ಬಿಡ್ತಾರೆ. ಫಸ್ಟಲ್ಲಿ ರಿಸಲ್ಟ್ ಬಿಟ್ಟಾಗ ಯಾರೆಲ್ಲ ಕಾಲೇಜಿಗೆ ಹೋಗಲ್ವೋ ಅಂದರೆ ಸ್ಕೂಲಿಗೆ ಹೋಗೋಕೆ ಇಷ್ಟ ಇರಲ್ವೋ, ಯಾರು ಬಿಟ್ಟಿರ್ತಾರೋ ಆ ಜಾಗಕ್ಕೆ ಸೆಕೆಂಡ್ ಇನ್ನೊಂದ್ಸಲ ರಿಸಲ್ಟ್ ಬರ್ತಾರೆ. ಅಕಸ್ಮಾತ್ ನೀವು ರಿಸಲ್ಟಲ್ಲಿ ಪಾಸ್ ಆಗಿದ್ದರೆ ನಿಮಗೆ ಡೈರೆಕ್ಟಾಗಿ ಮನೆ ಫೋನ್ ಬರುತ್ತೆ, ನಿನ್ನ ಮಗು ಪಾಸ್ ಆಗಿದೆ ಕರ್ಕೊಂಬಂದ್ಬಿಟ್ಟು ಅಡ್ಮಿಷನ್ ಮಾಡಿಸಿ ಅಂತ ಬರುತ್ತೆ. ಬಂದಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ನೀವು ಪಾಸ್ ಆಗಿಲ್ಲ ಅಂತ ಅರ್ಥ. ಓಕೆ, ಕ್ಲಿಯರ್? ಸ್ಟಿಲ್ ಎನಿ ಡೌಟ್? ಇನ್ನೇನಾರು ಡೌಟ್ ಇದೆಯಾ? ಎಲ್ಲ ಕ್ಲಿಯರಾ? ಓಕೆ, ಸೊ ಇಲ್ಲಿ ತನಕ ಏನೆಲ್ಲ ಮಾಡಿಸಿದೀವ? ಯು ಸ್ಟಡಿ ದಟ್ ಪ್ರಾಪರ್ಲಿ, ರೈಟ್ ಎಕ್ಸಾಮ್ ಪ್ರಾಪರ್ಲಿ ವಿತ್ ಕಾಮ್. ಓಕೆ, ಗುಡ್ ಲಕ್ ಫಾರ್ ಯು. ಇಫ್ ಯು ಸ್ಟಡಿಡ್ ಗುಡ್ ಯು ವಿಲ್ ಪಾಸ್. If you studied bad, nothing to worry, go to same school, study again. But studying in Navodaya exam is achieving a first step in the life. Okay, so everybody won't get chance, but if you get a chance, I am really sure you enjoy the life. That is sure. Okay, so go and revise and do well. Namaskaram, good luck for everybody. Thank you.